स्वागत है आपका बी न्यूज़ नेशन में। मैं हूं आबिद हुसैन शेख। महिलाओं के अधिकार को लेकर जागरूकता पैदा करने का अभियान। बनारस हिंदू विश्वविद्यालय छात्राओं के समर्थन में बीजापुर महिला विश्वविद्यालय की छात्राएं गोल्ड मेडलिस्ट प्रतिभा चिकनल्ली की मौत को लेकर इंसाफ की गुहार। बीजापुर अक्क महादेवी विश्वविद्यालय की छात्राएं महिलाओं के अधिकारों में शिक्षा, आजकल महिलाओं पर हो रहे अत्याचार, शौचालय का मसला और दहेज का शिकार महिलाओं को कानूनी जानकारी जैसे अहम मुद्दों को लेकर ग्रामीण सतह से महिलाओं में आत्मविश्वास और एक इनकलाब लाने के लिए इस जागरूकता अभियान को शुरू करने छात्राएं की इस पहल को सराहते हुए वाइस चांसलर सबिया भूमि गौड़ ने इनको अपना पूरा सहयोग देने की बात की। इस अभियान से महिलाओं को लेकर समाज में एक नई तब्दीली आएगी और बनारस हिंदू विश्वविद्यालय में महिला छात्राएं पर हो रहे पुलिस के अत्याचार की कड़े शब्दों में निंदा करते हुए कहा कि ये महिलाओं की आज़ादी और अधिकार को खामोश करने की साजिश है। बनारस के प्रशासन का विरोध करते हुए अत्याचार का शिकार महिलाओं का समर्थन किया। इस अवसर पर छात्राएं अपने हाथों में कैंडल जलाकर प्रतिभा चिकनल्ली बीजापुर महिला विश्वविद्यालय की गोल्ड मेडलिस्ट छात्रा जो हाल ही में दहेज की भेंट चढ़ी, इसकी मौत के जिम्मेदारों पर सख्त कानूनी कार्रवाई करके प्रतिभा को इंसाफ देने की मांग करते हुए श्रद्धांजलि दी। ನಮ್ಮೂರಾಗೆ ನಾನು ಮಾಡಬೇಕಲ್ಲ, ಏನು ಮಾಡೋದು ಅಂದ್ರೂ ಮಾಡಿದ್ವಿ। ಎಲ್ಲರ ಕಡೆಯಿಂದನೂ ಚೆನ್ನಾಗಿ ನಮ್ಮ ಊರನ್ನ ಹುಡುಗಿ ಮಾಡಕತ್ತಾಳಂದ್ರೆ ಎಲ್ಲ ಅಲ್ಲಿರ್ತಕ್ಕಂಥ ಮಹಿಳೆಯರೆಲ್ಲ ಬಂದ್ರು, ಮತ್ತೆ ಶೌಚಾಲಯ ಕಟ್ಟಿಸ್ಬೇಕ್ರಿ ಅಂತ ನಾನು ಹೇಳಿದೆ। ನಮ್ಮ ಊರ ಶೌಚಾಲಯನೇ ಇಲ್ಲ ಇಲ್ಲಿವರೆಗೂ। ನಮ್ಮ ಊರನವ್ರು ಏನಂದ್ರು, ನೀ ಊರನ್ ಮಗಳಿಗೆ ಅಮ್ಮ, ಈ ಊರಿಗೆ ನೀನು ಒಂದು ಆಸರೆ ಆಗ್ಬೇಕು, ಈ ತರದ್ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ಅಲ್ಲಿನ ಜನ ಹೇಳಿದ್ರು। ಅದು ನನ್ಗೆ ತುಂಬಾ ಖುಷಿ ಅನ್ನಿಸ್ತು। ಅಷ್ಟೇ ಅಲ್ಲ, ಈ ಒಂದು ನಮ್ ಸರ್ ಏನು ಮೊದ್ಲೇ ನಮಗೆ ಹೇಳಿದ್ರು, ನಾವು ಡ್ರಾಮಾ ಮಾಡಿದ್ವಿ ಅವಾಗ ಅಂದಿದ್ರು ನಮ್ ಸರ್, ನಿಮ್ಗ ಎಲ್ಲ ನಾವೇನಂದ್ರೆ ಇದು ಬಾಲ್ಯ ವಿವಾಹ ಮಾಡಬಾರ್ದಜ್ಜಿ, ಹೆಣ್ಮಕ್ಳಿಗೆ ಆಸ್ತಿ ಬೇಕು ಅಂತ ನೀವು ಹೇಳಿದ್ರೇನೋ ಅವ್ರು ಮಾಡೇ ಮಾಡ್ತಾರ ಮದ್ವಿ ಅಂತ ಹೇಳಿದ್ರು। ಹೇಳಿದ ತಕ್ಷಣ ನಾವ್ ಅಂದೇವಿ ಮದ್ವಿ ಮಾಡ್ತಾರಂತ ಅಲ್ಲ ಅಜ್ಜಿ, ನಾವು ಜಾಗರೂಕತೆ ಮುಡ್ಸಕ್ ಬಂದೇವಿ ಅಂತ ಹೇಳಿದೇವಿ। ಹೇಳಿದ ತಕ್ಷಣ ಹೌದಾ ಅಂದ್ರು। ಆದ್ರೂ ಒಬ್ರು ಹೆಣ್ಮಕ್ಳು ಮಹಿಳಾ ವಿಶ್ವವಿದ್ಯಾನಿಲಯದ ವಿಶಿಷ್ಟ ಕಾರ್ಯಕ್ರಮಗಳಲ್ಲಿ ನಿನ್ನೆ ಮತ್ತು ಇವತ್ತು ಜರ್ನಲಿಸಮ್ ಮತ್ತು ಮಹಿಳಾ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳು ಕೈಗೊಂಡ ಕಾರ್ಯಕ್ರಮ ಒಂದು। ಇದರಲ್ಲಿ ಬಹುಮುಖ್ಯವಾಗಿ ವಿಜಯಪುರ ಜಿಲ್ಲೆಯ 5 ತಾಲೂಕುಗಳಿಗೆ ನಮ್ಮ 2 ವಿಭಾಗದ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಹೋಗಿ ಮಹಿಳಾ ಹಕ್ಕುಗಳ ಕುರಿತಾಗಿ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಬಯಲು ಶೌಚ ಮುಕ್ತ ವಾತಾವರಣ ಯಾಕೆ ಬೇಕು ಅನ್ನುವಂಥ ಅರಿವನ್ನು ಮೂಡಿಸುವುದಕ್ಕಾಗಿ ಅವರು ಮನೆಗಳಿಗೆ ಹೋಗಿ ತಮ್ಮ ಪ್ಯಾಂಪ್ಲೆಟ್ಗಳ ಮೂಲಕ, ಮಾತುಗಳ ಮೂಲಕ, ಹಾಡು ಮತ್ತು ನಾಟಕದ ಮೂಲಕ ಅರಿವು ಮೂಡಿಸುವ ಕೆಲಸವನ್ನು ಇವರು ಮಾಡಿದರು। ಇದು ಬಹುಮುಖ್ಯವಾಗಿ UGCಯ ಒಂದು ಯೋಜನೆ ಮತ್ತು ವಿಶ್ವವಿದ್ಯಾನಿಲಯದ ಒಂದು ಅನುದಾನ, ಇವೆರಡನ್ನೂ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ। ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೀಗೆ 2 ದಿವಸ ಹಳ್ಳಿಗಳಿಗೆ ಹೋಗಿ ಗ್ರಾಮಾಂತರದ ಸುಮಾರು 60 ಹಳ್ಳಿಗಳಲ್ಲಿ ಅವರು ತಮ್ಮ ವಿಚಾರಗಳನ್ನು ಪ್ರಸಾರ ಮಾಡಿ ಬಂದಿದ್ದಾರೆ। ಅಲ್ಲಿ ಅವರು ಪಡೆದಿರುವ ಅನುಭವ ತುಂಬ ಶ್ರೀಮಂತವಾದದ್ದು ಅನ್ನೋದನ್ನು ಈವರೆಗೆ ಅವರು ಹೇಳಿದ ಅನುಭವ ಕಥನಗಳೇ ನಮಗೆ ಸೂಚಿಸಿದ್ದಾವೆ। ಅವರು ಇನ್ನೊಬ್ಬರಿಗೆ ತಿಳಿಸುವ ಹೊತ್ತಿನಲ್ಲಿಯೇ ತಾವು ಅನೇಕ ವಿಚಾರಗಳನ್ನು ಕಲಿತು ಬಂದದನ್ನು ಪ್ರಸ್ತಾಪ ಮಾಡಿದ್ದಾರೆ। ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಏನು ಅಹಿತಕರ ಘಟನೆ ಆಯಿತೋ ಅದು ಖಂಡನೀಯ, ವಿಷಾದನೀಯ। ಅಂತಹ ಚುಡಾಯಿಸುವಿಕೆ ಆಗಿರಲಿ, ಮಹಿಳೆಯರ ಮೇಲೆ ನಡೆಯುವ ಯಾವುದೇ ದೌರ್ಜನ್ಯಗಳಾಗಿರಲಿ, ಅದು ಎಲ್ಲೇ ನಡೀಲಿ ಅದನ್ನು ನಾವು ವಿರೋಧಿಸ್ತೀವಿ। ಸುನಂದಮ್ಮ ಅಂತ ಮಹಿಳಾ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿದ್ದೀನಿ। ನಮ್ಮ ವಿಶ್ವವಿದ್ಯಾನಿಲಯ ಜರ್ನಲಿಸಮ್ ವಿಭಾಗ ಮತ್ತು ಮಹಿಳಾ ಅಧ್ಯಯನ ವಿಭಾಗ ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ। ಯಾಕೆ ಅಂದರೆ ನಮ್ಮ ಇಡೀ ಬಿಜಾಪುರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತ್ತು ಅಲ್ಲಿ ನಮಗೆ ನಾವು 20 ಮಕ್ಕಳನ್ನ ಟೀಮ್ ಮಾಡಿದ್ವಿ। 5 ಬಸ್ಗಳನ್ನು ಮಾಡಿ ನಾವು ಹೆಣ್ಮಕ್ಳನ್ನು 20 ಜನರನ್ನು
ಎರಡೆರಡು ರೂಟು, ನಿನ್ನೆ ಒಂದು ರೂಟು ಇವತ್ತೊಂದು ರೂಟಾಗಿ ಹೋಗಿದ್ದರು. ಕೆಲವರು 7 ಗ್ರಾಮ ಅಲ್ಲಿ ಸೇರಿ ತಮ್ಮ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಾವು ನಿನ್ನೆಯಿಂದ ಇದನ್ನು ಹಮ್ಮಿಕೊಂಡಿದ್ದು ಸುಮಾರು ನಿನ್ನೆ 4 ಹಳ್ಳಿಗಳು, ಇವತ್ತೊಂದು 6 ಹಳ್ಳಿಗಳು, ಒಟ್ಟಾಗಿ ನಾವು 10 ಹಳ್ಳಿಗಳಿಗೆ ಹೋಗಿ ತುಂಬಾ ಒಳ್ಳೆಯಾದಂಥ ಅನುಭವನ ಪಡ್ಕೊಂಡ್ವಿ. ಗ್ರಾಮದ ಜನತೆ ಜೊತೆಗೆ ಗ್ರಾಮದಲ್ಲಿರೋ ಒಂದು ಸಣ್ಣ ಸಣ್ಣ ಶಾಲೆ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಎಲ್ಲರೂ ಬಂದು ಒಳ್ಳೆಯಾದಂಥ ಒಂದು ವಿಷಯನ ತಿಳ್ಕೊಂಡ್ರು ನಮ್ಮಿಂದ. ಅದ್ರ ಜೊತೆಗೆ ನಾವಾಗಿ ಅವ್ರಿಗೆ ಕೇಳಿದ್ವಿ, ನಿಮ್ಮ ಮನೇಲಿ ಶೌಚಾಲಯಗಳಿದೆನಾ, ನೀವೇನು ಮಾಡ್ತಿದ್ದೀರಾ ಅಂದಾಗ, ಇಲ್ಲ ಅಕ್ಕ ನಮ್ಮ ಮನೆಗಳಲ್ಲಿ ಇಲ್ಲ, ನಾವು ಇದನ್ನು ಹೋಗಿ ನಮ್ಮ ಪೋಷಕರಿಗೆ ತಿಳಿಸಿ ನಮ್ಮ ಮನೇಲಿ ನಾವು ಶೌಚಾಲಯಗಳನ್ನು ಕಟ್ಟಿಸೋವಂಥ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ऐतिहासिक नगर बीजापुर में विश्व प्रवास उद्यम दिवस मनाया गया। आज ऐतिहासिक नगर 12 कमान के कैंपस में मजबूत प्रवास उद्यम का औजार ही अभिवृद्धि का मकसद के तहत उद्घाटन समारंभ किया गया, जिसमें बीजापुर जिला अधिकारी, पालिका की महापौर, बीडीए के चेयरमैन के अलावा कर्नाटक का टूरिज्म विभाग अधिकारी और स्कूल के छात्र और छात्राएं मौजूद थी। ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ನಮ್ಮ ಶ್ರೀ ದುರ್ಗೇಶ್ ರುದ್ರಾಕ್ಷಿ ಅವರು, ಹದಿನೈದರಿಂದ 16ನೇ ಶತಮಾನದ ಇಂಡೋ ಸಾರ್ವಜನಿಕ ಶಿಲ್ಪಕಲೆಯ ವಿಶ್ವ ಪ್ರವಾಸೋದ್ಯಮ ನನಗನ್ನಿಸ್ತದ ಇಡೀ ಭಾರತದಲ್ಲಿ ದೆಹಲಿ ನಂತರ ಯಾವುದೇ ಒಂದು ಪ್ರಾಚ್ಯ ಹಾಗೂ ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಅದು ಬಿಜಾಪುರ ಜಿಲ್ಲೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು. ಆದರೆ ಇಲ್ಲಿ ನಮ್ಮದು ಹಾಗೂ ನಿಮ್ಮದು ಇಚ್ಛಾಶಕ್ತಿ ಕೊರತೆಯಿಂದ ಈ ಒಂದು ಪ್ರವಾಸ ಉದ್ಯಮವನ್ನು ಬೆಳೀತಾ ಇಲ್ಲ. ಇದಕ್ಕೆ ಯಾವುದೇ ಒಂದು ವಸ್ತು ಬೆಳಿಬೇಕಂದ್ರೆ ಸ್ವಯಂ ನಾವು ಅದಕ್ಕೆ ಪ್ರೇರಿತ ಆಯ್ಕೆಯಿಂದ ನಮ್ಮ ಪ್ರೇರಣೆಯಿಂದ ಅದು ಬೆಳಿಬೇಕು. ವಿನ ನಾವು ದಿನನಿತ್ಯವಾಗಿ ನಮ್ಮ ಕೆಲಸವಾಗ ತೊಡಗಿಸ್ಕೊಂಡು ಇಂಥ ಒಂದು ಕಾರ್ಯಗಳಿಗೆ. और खबरों के लिए देखते रहिए बी न्यूज़ नेशन।